ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ರತ್ನಾಕರ ವರ್ಣಿಯವರು 16ನೇ ಶತಮಾನದ ಜೈನ ಕವಿಗಳಲ್ಲಿ ಪ್ರಮುಖರು. ಕನ್ನಡ ಸಾಹಿತ್ಯದಲ್ಲಿ ಸಾಂಗತ್ಯ ಕಾವ್ಯ ಪ್ರಕಾರಕ್ಕೆ ಇವರು ಹೆಸರುವಾಸಿಯಾಗಿದ್ದಾರೆ. ಜೀವನ ಮತ್ತು ಕೃತಿಗಳು. ಊರು: ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ. ತಂದೆ: ದೇವರಾಜ. ಇವರು ವಿಜಯನಗರದ ಅರಸರ ಸಾಮಂತರಾಜನಾದ ಕಾರ್ಕಳದ ಭೈರವರಸರ ಆಸ್ಥಾನದಲ್ಲಿದ್ದರು. ರತ್ನಾಕರ ವರ್ಣಿಯವರ ಪ್ರಮುಖ ಕೃತಿಗಳೆಂದರೆ ಭರತೇಶ ವೈಭವ, ತ್ರಿಲೋಕಶತಕ, ರತ್ನಾಕರಾಧೀಶ್ವರ ಶತಕ, ಅಪರಾಜಿತೇಶ್ವರ ಶತಕ. ಕನ್ನಡಕ್ಕೆ ಕೊಡುಗೆಗಳು. ಭರತೇಶ ವೈಭವವು ರತ್ನಾಕರ ವರ್ಣಿಯವರ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. ಇದು ಆದಿತೀರ್ಥಂಕರ ವೃಷಭನಾಥನ ಮಗ ಭರತನ ಕಥೆಯನ್ನು ಒಳಗೊಂಡಿದೆ. ಈ ಕಾವ್ಯವನ್ನು ಸಾಂಗತ್ಯ ರೂಪದಲ್ಲಿ ಬರೆಯಲಾಗಿದೆ. ಪ್ರಮುಖ ಅಂಶಗಳು: ರತ್ನಾಕರ ವರ್ಣಿಯವರು ಕನ್ನಡ ಸಾಹಿತ್ಯದಲ್ಲಿ ಸಾಂಗತ್ಯ ಕಾವ್ಯ ಪ್ರಕಾರಕ್ಕೆ ಹೊಸ ರೂಪ ನೀಡಿದರು. ಇವರ ಕೃತಿಗಳು ಸರಳ ಮತ್ತು ಸುಂದರವಾದ ಭಾಷೆಯಲ್ಲಿವೆ. ರತ್ನಾಕರ ವರ್ಣಿಯವರು ಶೃಂಗಾರ ರಸವನ್ನು ತಮ್ಮ ಕೃತಿಗಳಲ್ಲಿ ಬಹಳ ಸೊಗಸಾಗಿ ಬಳಸಿದ್ದಾರೆ. ಇವರ ಕೆಲವು ಮುಖ್ಯ ಕೊಡುಗೆಗಳು ಇಲ್ಲಿವೆ. ಸಾಂಗತ್ಯ ಕಾವ್ಯ ಪ್ರಕಾರಕ್ಕೆ ಹೊಸ ರೂಪ. ರತ್ನಾಕರ ವರ್ಣಿಯವರು ಸಾಂಗತ್ಯ ಕಾವ್ಯ ಪ್ರಕಾರವನ್ನು ಹೊಸ ರೀತಿಯಲ್ಲಿ ಜನಪ್ರಿಯವಾಗುವಂತೆ ಬರೆದರು. ಅವರ ಭರತೇಶ ವೈಭವ ಕೃತಿಯು ಸಾಂಗತ್ಯ ಪ್ರಕಾರದ ಶ್ರೇಷ್ಠ ಕೃತಿಗಳಲ್ಲಿ ಒಂದಾಗಿದೆ. ಸರಳ ಮತ್ತು ಸುಂದರ ಭಾಷೆ. ರತ್ನಾಕರ ವರ್ಣಿಯವರು ಸರಳ ಮತ್ತು ಸುಂದರವಾದ ಭಾಷೆಯಲ್ಲಿ ಕೃತಿಗಳನ್ನು ರಚಿಸಿದರು. ಇದು ಅವರ ಕೃತಿಗಳನ್ನು ಜನಪ್ರಿಯಗೊಳಿಸಿತು. ಶೃಂಗಾರ ರಸದ ಬಳಕೆ. ರತ್ನಾಕರ ವರ್ಣಿಯವರು ತಮ್ಮ ಕೃತಿಗಳಲ್ಲಿ ಶೃಂಗಾರ ರಸವನ್ನು ಬಹಳ ಸೊಗಸಾಗಿ ಬಳಸಿದ್ದಾರೆ. ಇದು ಅವರ ಕೃತಿಗಳಿಗೆ ಒಂದು ವಿಶೇಷ ಮೆರುಗು ನೀಡಿತು. ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮ. ರತ್ನಾಕರ ವರ್ಣಿಯವರು ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದರು ಮತ್ತು ಕನ್ನಡ ಸಾಹಿತ್ಯದ ಬೆಳವಣಿಗೆಗೆ ಮಹತ್ವದ ಕೊಡುಗೆ ನೀಡಿದರು. ಇವು ರತ್ನಾಕರ ವರ್ಣಿಯವರ ಕೆಲವು ಮುಖ್ಯ ಕೊಡುಗೆಗಳು. ಅವರ ಕೃತಿಗಳು ಇಂದಿಗೂ ಕನ್ನಡ ಸಾಹಿತ್ಯದಲ್ಲಿ ಬಹಳ ಮಹತ್ವದ್ದಾಗಿವೆ ಮತ್ತು ಅವುಗಳನ್ನು ಇಂದಿಗೂ ಓದಲಾಗುತ್ತದೆ ಮತ್ತು ಮೆಚ್ಚಲಾಗುತ್ತದೆ. ಧನ್ಯವಾದಗಳು.